ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಶಾರ್ಜಾ ಬೀಚ್ ವಾಟರ್ ಫ್ರಂಟ್ ಏರಿಯಾಗೆ ಹೋಗಿದ್ವಿ. ತುಂಬ ಜನ ಕನ್ಫ್ಯೂಸ್ ಆಗಿರ್ತೀರ ಇದೇನು ಶಾರ್ಜಾ ಅಂತ. ಶಾರ್ಜಾ ಇದೊಂದು ಈ ದೇಶದ ರಾಜ್ಯ. ಸ್ವಲ್ಪ ಜನಕ್ಕೆ ಈ ದೇಶದ ಹೆಸರೇ ಗೊತ್ತಿಲ್ಲ. ಎಲ್ಲರೂ ಇದನ್ನು ದುಬೈ ಅಂತಲೇ ಕರೀತಾರೆ. ಬಟ್ ಈ ದೇಶದ ಹೆಸರು ದುಬೈ ಅಲ್ಲ, ಇದು ಒಂದು ರಾಜ್ಯ ದುಬೈ ಅನ್ನೋದು. ಆದರೆ ಈ ದೇಶದ ಹೆಸರು ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ, UAE. ಜಾಸ್ತಿ ಟೂರಿಸ್ಟ್ ಪ್ಲೇಸಸ್ ಮತ್ತು ಟೂರಿಸ್ಟ್ ಹೋಗೋದು ದುಬೈದಲ್ಲೇ ಅಲ್ವಾ, ಅದಕ್ಕೆ ಎಲ್ಲರೂ ದುಬೈದಿಂದ ರಿಕಗ್ನೈಸ್ ಮಾಡ್ತಾರೆ ದುಬೈ ಅಂತ. ಬಟ್ ದುಬೈ ಅಲ್ಲ ಇದು ಕಂಟ್ರಿ ಹೆಸರು. ಇವಾಗ ಸದ್ಯಕ್ಕೆ ಮಕ್ಕಳಿಗೆ ವಿಂಟರ್ ವೆಕೇಷನ್ ನಡೀತಿದೆ, ಹಾಗಾಗಿ ತುಂಬ ರಶ್ ಇದೆ ಈ ಕಡೆ. ಇಲ್ಲಿ ತುಂಬ ಜನ ಈವ್ನಿಂಗ್ ವಾಕ್ ಅಂತ ಬರ್ತಿರ್ತಾರೆ. ಇಲ್ಲಿ ನೋಡಿ ಚೆಂಡು ಗಿಡನ ಹಾಕಿರ್ತಾರೆ ಡೆಕೋರೇಷನ್ಗೆ ಅಂತ. ಇದೇನಾದರೂ ನಮ್ಮ ದೇಶದಲ್ಲಿ ದೀಪಾವಳಿ ಸೀಸನಿಗೆ ಹಾಕಿಬಿಟ್ಟಿದ್ರೆ ಎಲ್ಲನೂ ಕಿತ್ಕೊಂಡು ಹೋಗಿರೋರು. ಆದರೆ ಇಲ್ಲಿಲ್ಲ, ಇಲ್ಲಿ ಫೈನ್ ಇದೆ ಹೂವು ಕಿತ್ತಿದ್ರೆ. ಇಲ್ಲಿ ತುಂಬ ಜನ ಬರ್ತಾರಲ್ಲ, ಹಾಗಾಗಿ ಶಾಪ್ಸ್ ಎಲ್ಲ ಇಟ್ಟಿದ್ದಾರೆ. ಮತ್ತು ಮಕ್ಕಳಿಗೆ ಆಟದ ಸಾಮಾನು ಏನೇನೋ ತುಂಬ ಸಿಗುತ್ತೆ. ಇಲ್ಲಿ ಪ್ಲೇ ಗ್ರೌಂಡ್ಸ್ ಇದೆ ಅವರಿಗೆ ಆಟ ಆಡಲಿಕ್ಕೆ. ಮಕ್ಕಳಿಗೆ ಎಂಟರ್ಟೈನ್ ಆಗಲಿ ಅಂತ ನೋಡೋ ರೋಬೋಟು ಇದ್ದಾರೆ ಇಲ್ಲಿ. ಮತ್ತು ಮಕ್ಕಳಿಗೆ ಆ್ಯಕ್ಟಿವಿಟೀಸ್ ಇದೆ, ಪೇಂಟಿಂಗ್ ಇತ್ತು ಇಲ್ಲಿ. ಸೊ ನನ್ನ ಮಗಳಿಗೆ ಒಂದು ಬಲೂನ್ ಕೊಡಿಸಿದ್ವಿ, ಅದನ್ನು ಹಿಡ್ಕೊಂಡು ಅದು ಆಟ ಆಡ್ತಾ ಇದ್ಲು ಅವಳು. ಸೊ ಇಲ್ಲಿ ಮಕ್ಕಳೆಲ್ಲ ಡಾನ್ಸ್ ಮಾಡ್ತಿದ್ದಾರೆ. ಮತ್ತು ಇಲ್ಲಿ ವಾಟರ್ ಫೌಂಟೇನ್ ಇತ್ತು, ಮ್ಯೂಸಿಕ್ ಮೇಲೆ ಡಾನ್ಸ್ ಮಾಡುತ್ತಲ್ಲ, ತುಂಬ ಚೆನ್ನಾಗಿತ್ತು, ಎಲ್ಲ ನೋಡಿದ್ವಿ. ಹೇಗೇನು ವ್ಯೂ ಕಾಣಿಸ್ತದೆ ನೋಡಿ ಈವ್ನಿಂಗ್ ಟೈಮಲ್ಲಿ. ಇಲ್ಲಿ ಡೆಕೋರೇಷನ್ಗೆಲ್ಲ ಬರೀ ಚೆಂಡು ಹೂವನೇ ಜಾಸ್ತಿ ಹಾಕಿಬಿಟ್ಟಿದ್ರು. ಇಲ್ಲಿ ಮಕ್ಕಳಿಗೆ ಅಂತ ಪ್ಲೇ ಗ್ರೌಂಡ್ಸ್ ಇತ್ತು. ಸೊ ನನ್ನ ಮಗಳಿಗೆ ಏನಾದರೂ ಆಟ ಆಡ್ಸೋಣ ಅಂತೇಳಿ ಕರ್ಕೊಂಡು ಹೋದ್ವಿ. ನನ್ನ ಮಗಳಿಗೆ ಈ ಗೇಮ್ ಆಡಬೇಕಂತ ಅಂದ್ಲು. ಇದು ಬಾಲ್ ಗೇಮ್ಸ್ ಇದೆ, ಬಾಲಲ್ಲಿ ಆಟ ಆಡೋದು. ಈ ಏರಿಯಾಗೆಲ್ಲ ಜಾಸ್ತಿ ಈವ್ನಿಂಗ್ ಟೈಮೇ ಬರೋದು. ಈವ್ನಿಂಗ್ ಟೈಮಲ್ಲಿ ತುಂಬ ಚೆನ್ನಾಗಿ ಲೈಟಿಂಗ್ ಎಲ್ಲ ಹಾಕ್ತಾರಲ್ಲ, ಚೆನ್ನಾಗಿ ಕಾಣಿಸುತ್ತೆ ಅಂತ. ಪ್ಲೀಸ್ ಫ್ರೆಂಡ್ಸ್, ನನ್ನ ಚಾನಲ್ಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.